ತವರು ಮನೆ ನೆನಪುಗಳ ಬುತ್ತಿ. ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಚಾನಲ್. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ಕೊನೆವರೆಗೂ ನೋಡಿ, ಹಾಗೆಯೇ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ನಮ್ಮ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಂದೊಂದು ತುಂಬ ನಾನಿಲ್ಲಿ ಬೆಳೆದಂತಹ ಕನಸುಗಳು, ಆಡಿದಂತಹ ನೆನಪುಗಳು ನಮ್ಮ ಈ ತವರು ಮನೆಯಲ್ಲಿ ತುಂಬ ತುಂಬಿದೆ ಫ್ರೆಂಡ್ಸ್. ನೋಡಿ, ನಮ್ಮನೆ ಔಟ್ಲುಕ್ಕು ಈ ಥರ ಹೊರಗಡೆ ಕಾಣಿಸ್ತಾ ಇದೆ. ಇಲ್ಲಿ ನಮ್ಮಮ್ಮಿ ಆ ಸೈಡು ಈ ಸೈಡು ಟೂ ಸೈಡ್ಸು ಸಹ ಗಿಡಗಳನ್ನ ಹಾಕ್ಕೊಂಡಿದ್ದಾರೆ. ಇದು ಗೇಟನ್ನು ತೆಗೆದು ಒಳಗಡೆ ಹೋಗೋಣ. ಮೊದಲು ಇಲ್ಲಿ ಗೇಟ್ ಹತ್ರ ಇದೆಯಲ್ಲ, ಅಲ್ಲಿ ನಮ್ಮದು ಚಿಕ್ಕದಾದ ಒಂದು ಡೋರ್ ಇತ್ತು. ಆ ಡೋರಿಂದ ನಾವು ಒಳಗಡೆ ಬೈಕು ಯಾವ ಥರನೂ ಟೂ ವೀಲರ್ನ ನಿಲ್ಸೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ನಾವು ಅದನ್ನು ಡೆಮಾಲಿಷ್ ಮಾಡಿಸ್ಬಿಟ್ಟು ಈ ಥರ ಗೇಟ್ನ ಹಾಕ್ಸಿದ್ದೀವಿ. ಬನ್ನಿ ಒಳಗಡೆ ಹೋಗೋಣ, ಏನೇನಿದೆ ಅಂತ ಒಂದು ಸಲ ನೋಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಈ ಥರ ನಾವು ಟೂ ವೀಲರ್ ನಿಲ್ಲಿಸಿದ್ವಿ. ಮತ್ತು ಮುಂಚೆ ಇಲ್ಲಿ ಸಂಪಿರಲಿಲ್ಲ, ಸಂಪು ಸಹ ಮಾಡಿಸಿ ಆ ಸಂಪ್ ಮೇಲೆ ನಾವು ಟೂ ವೀಲರ್ನ 3 ಬೈಕ್ಗಳನ್ನ ನಾವು ನಿಲ್ಲಿಸ್ಕೋಬೋದು. ಮತ್ತು ಈ ಸೈಡು ಬಂದರೆ ಇಲ್ಲೊಂದು ಸ್ಟೋರ್ ರೂಮ್ ಇದೆ. ಈ ಸ್ಟೋರ್ ರೂಮ್ ತುಂಬ ಗಲೀಜಾಗಿದೆ ಫ್ರೆಂಡ್ಸ್, ಹಾಗಾಗಿ ನಿಮಗೆ ತೋರಿಸಿಲ್ಲ. ಯಾಕಂದರೆ ಇವಾಗ ನಾವು ಹಬ್ಬ ಮಾಡಿದ್ವಿ ಅಲ್ವಾ, ಅದು ಆ ಹಬ್ಬ ಮಾಡಿದ್ದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ, ನಮ್ಮ ತವರು ಮನೆ ಹಬ್ಬ ಮಾಡಿದ್ದನ್ನು. ನೋಡಿ, ಇದು ಎಂಟ್ರೆನ್ಸಲ್ಲಿ ಈ ಥರ ನಮ್ಮದು ಮೇನ್ ಡೋರ್ ಬರುತ್ತೆ, ಅಂದರೆ ಮೇನ್ ವಾಸ್ಕಲ್ಲು. ಇದು ತುಂಬ ಹಳೆಯದೇ ಫ್ರೆಂಡ್ಸ್. ನಾವು ಇದನ್ನೆಲ್ಲ ಆರ್ಡ್ರ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಆವತ್ತಿನ ಕಾಲದ ಮರಕ್ಕೂ ಇವತ್ತಿನ ಕಾಲದ ಮರಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ವಾ. ಹಾಗಾಗಿ ಇವತ್ತು ಚೆನ್ನಾಗಿದೆ ಅಂತ ಹೇಳಿ ನಾವು ಇದನ್ನು ಏನು ತೆಗಿಯೋಕ್ಕೆ ಹೋಗಲಿಲ್ಲ. ಅದೇ ಡೋರ್ನೇ ನಾವು ಮನೇಲಿ ಇಟ್ಕೊಂಡಿದ್ದೀವಿ. ನೋಡಿ, ಇದು ಹಾಲ್ ಬಂದು ತುಂಬ ದೊಡ್ಡ ಸೈಜಲ್ಲೇ ಇದೆ. ಇಲ್ಲೊಂದು ಸೋಫಾ ಇಟ್ಟಿದ್ದೀವಿ. ನಾನು ವೀಡಿಯೋ ಮಾಡೋಕ್ಕೋಸ್ಕರ ನಾನು ಏನೂ ಕ್ಲೀನ್ ಮಾಡಿಲ್ಲ, ಯಾರೂ ಬೇಜಾರು ಮಾಡ್ಕೋಬೇಡಿ. ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಎಲ್ಲ ಅದೇ ಥರ ಗಲೀಜು ಅನ್ನೋದಕ್ಕಿಂತ ಹರಿಕೋಬಿಟ್ಟಿದ್ದೀವಿ ಜಾಸ್ತಿ. ನೋಡಿ, ಇಲ್ಲಿ ಮೇಲ್ಗಡೆ ಹತ್ತೋಗೋಕ್ಕೆ ಸ್ಟೆಪ್ಸ್ ಇದೆ. ನಮ್ಮನೆ ಒಂಥರ ಡೂಪ್ಲೆಕ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆದರೆ ಡೂಪ್ಲೆಕ್ಸ್ಗೆ RCC ಹಾಕಿಸ್ತೀವಿ. ನಮ್ಮದು ಏನಪ್ಪ ಅಂದರೆ ಅಲಕ್ ಸೇವೆ ಅಂತ ಕರೀತಾರಲ್ಲ, ಅಂದರೆ ಬಿಟ್ಟ ಅಂತ ಹೇಳ್ತೀವಲ್ಲ, ಅದನ್ನು ಮಾಡಿಸಿದ್ದೀವಿ ನಾವು ಪ್ಲೇವುಡ್ ಶೀಟಲ್ಲಿ. ನಮ್ಮ ಮನೆ ತುಂಬ ಯಾವಾಗಲೂ ಸೆಕೆಗಾಲದಲ್ಲೂ ಸೆಕೆ ಅಂತ ಅನಿಸಲ್ಲ, ತುಂಬ ಕೂಲಾಗಿ ಇರುತ್ತೆ. ನೋಡಿ, ಇದು ಇಲ್ಲಿ ಸೀರೆ ಜೋಲಿ ಕಟ್ಟಿದ್ದೀವಿ. ಇದು ನನ್ನ ತಮ್ಮನ ಮಗಳು ಫ್ರೆಂಡ್ಸ್ ಬಂದಾಗ ಆಟ ಆಡೋಕ್ಕೆ ಮತ್ತು ಮಲಗ್ಸೋಕ್ಕೆ ಇಲ್ಲೊಂದು ವಾಲ್ಡ್ರೂಬ್ ಅಂತ ಕರಿತೀವಲ್ಲ, ಆವಾಗ ಇಷ್ಟು ಪುಟ್ಟದಾಗಿ ವಾಲ್ಡ್ರೂಬ್ ಮಾಡಿಸ್ತಿದ್ರು. ಇಲ್ಲೊಂದು ಫ್ರಿಡ್ಜ್ ಇಟ್ಕೊಂಡಿದ್ದೀವಿ. ಹಾಗೆಯೇ ಅಲ್ಲಿಂದ ನೋಡಿ, ಇಲ್ಲಿ ಈ ಥರ ಹೊರಗಡೆಯಿಂದ ಬಂದರೆ ನೋಡಿ ಉದ್ದಕ್ಕೂ ಬಾಗಿಲುಗಳು ನಮ್ಮನೆ ಎಷ್ಟು ಕಾಣಿಸ್ತವೆ ಅಂತ. ಇನ್ನೊಂದು ಫಸ್ಟ್ ಬೆಡ್ರೂಮ್ ಸಿಗುತ್ತೆ ಇಲ್ಲಿ. ಇದು ನೋಡಿ, ಇದಕ್ಕೂ ನಾವು ಈ ಪುಟ್ಟದ ಹಾಲ್ಗೂ ನಾವು ಅಲಕ್ ಸೇವೆ ಮಾಡಿಸಿದ್ದೀವಿ ಫ್ರೆಂಡ್ಸ್. ಬನ್ನಿ ಒಳಗಡೆ ನೋಡ್ಕೊಂಡು ಬರೋಣ ಹೇಗಿದೆ ನಮ್ಮ ರೂಮು ಅಂತ. ಯಾರೋ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ, ಏನು ಈ ಥರ ಎಲ್ಲ ಇಟ್ಕೊಂಡಿದ್ದೀರಲ್ಲ ಅಂತ. ಈಗ ಹಬ್ಬ ಆಗಿರೋದ್ರಿಂದ ಎಲ್ಲ ಹರಡ್ಕೊಬಿಟ್ಟಿದ್ದೀವಿ ಸ್ವಲ್ಪ, ಹಾಗಾಗಿ ನಾನು ಹೇಗಿತ್ತೋ ಅದೇ ಥರ ನಾನು ತೋರಿಸ್ತಿದ್ದೀನಿ. ನಮ್ಮನೆ ನೋಡಿ, ಇಲ್ಲೊಂದು ಕಾಟ್ ಹಾಕಿದ್ದೀವಿ. ಇನ್ನು ಅದು ಬಿಟ್ಟರೆ ಅಲ್ಲಿಂದ ಬಂದರೆ ಫುಲ್ಲು ನೋಡಿ, ಇನ್ನೊಂದು ನೆಕ್ಸ್ಟ್ ಸ್ಟೆಪ್ಪು ಇಲ್ಲೊಂದು ನಮ್ಮನೆ ಹಾಲ್ ಕಾಣಿಸುತ್ತೆ ಫ್ರೆಂಡ್ಸ್. ನಾವು ಮುಂಚೆ ಇದಕ್ಕೆಲ್ಲ ವೆಟ್ರಫೈಡ್ ಹಾಕ್ಸಿರ್ಲಿಲ್ಲ, ಗಾರೆ ನೆಲನೇ ಇತ್ತು. ನೀವು ಆ ರೂಮ್ನ ಅಬ್ಸರ್ವ್ ಮಾಡಿರ್ಬೋದು, ಅಲ್ಲಿ ಗಾರೆ ನೆಲನೇ ಇದೆ. ಅದೇ ಥರ ಗಾರೆ ನೆಲ ಎಲ್ಲ ಕಡೆಯೂ ಇತ್ತು. ನಾವು ಬೇಡ ಅಂತ ಹೇಳಿ ವೆಟ್ರಫೈಡ್ ಟೈಲ್ಸ್ ಹಾಕ್ಸ್ತೋ. ಹಾಗೆ ಇದೊಂದು ಪುಟ್ಟದಾದ ನಮ್ಮದು ದೇವ್ರ ಮನೆಗೂ ನಾವು ಸ್ವಲ್ಪ ಎಲ್ಲ ಆಲ್ಟ್ರ್ ಮಾಡಿಸಿದ್ದೀವಿ. ಇದು ಫ್ಲೋರಿಂಗು ಈ ಥರ ಇರಲಿಲ್ಲ, ಇಲ್ಲೂ ಗಾರೆನೇ ಇತ್ತು. ನಮ್ಮದು ಪುಟ್ಟದಾದ ದೇವ್ರ ಮನೆ ನೋಡಿ. ಇಲ್ಲಿಂದ ನೆಕ್ಸ್ಟು ಪಕ್ಕಕ್ಕೇ ಕಿಚನ್ ಬಂದಿದೆ. ಅದ್ರ ಎದುರುಗಡೆ ಇನ್ನೊಂದು ರೂಮ್ ಇದೆ. ಮೊದಲು ಇಲ್ಲಿ ಫ್ರೆಂಡ್ಸ್ ಈ ರೂಮ್ ಇತ್ತಲ್ವ, ಇಲ್ಲಿ ನಾವು ಕಣಜ ಅಂತ ಹೇಳ್ತಿದ್ವಿ. ಈ ರೂಮಲ್ಲಿ ನಾವು ಆಲ್ಟ್ರ್ ಮಾಡ್ಸೋಕ್ಕೂ ಮುಂಚೆ ನಾವು ಇದನ್ನು ಸ್ನಾನದ ಮನೆ ಮಾಡ್ಕೊಂಡಿದ್ವಿ.
ಇಲ್ಲೇ ನಾವು ಕಡೆಯ ಮತ್ತು ಇಲ್ಲೇ ಸ್ನಾನ ಮಾಡ್ಕೊಂಡು ಬರೋದು ಎಲ್ಲ ಇಲ್ಲೇ ಇತ್ತು. ಇದನ್ನು ಇವಾಗ ಆಲ್ಟ್ರ್ ಮಾಡಿ ನಾವು ಇನ್ನೊಂದು ಬೆಡ್ರೂಮ್ ಮಾಡ್ಕೊಂಡಿದ್ದೀವಿ. ಬೆಡ್ರೂಮ್ ಆಪೋಸಿಟೇ ನಮಗೆ ಇನ್ನೊಂದು ಅಡುಗೆ ಮನೆ ಸಿಗುತ್ತೆ. ಅಡುಗೆ ಮನೆ ಒಳಗಡೆ ನೋಡಿ ಅದನ್ನು ಸಹ ಪುಟ್ಟದಾಗೆ ಇದೆ ಫ್ರೆಂಡ್ಸ್. ಅಡುಗೆ ಮನೆ ತುಂಬ ಏನು ದೊಡ್ಡದಾಗೇನಿಲ್ಲ. ಇಲ್ಲಿ ನನ್ನ ಮಗಳು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಕಲ್ಲಂಗಡಿ ಹಣ್ಣು ಕುಯ್ಕೊಂಡು ನಮಗೂ ಕೊಡದೆ ತಿಂತಾ ಇದ್ದಾರೆ ನೋಡಿ. ಇಲ್ಲೊಂದು ಪಾತ್ರೆ ಸ್ಟ್ಯಾಂಡ್ ಹಾಕ್ಕೊಂಡಿದ್ದಾರೆ ನಮ್ಮ ಮಮ್ಮಿ. ನಮ್ಮ ಮನೆಯವರು ಕಲ್ಲಂಗಡಿ ಹಣ್ಣು ಕೂದ್ಬಿಟ್ಟು ತಿನ್ಕೊಂಡು ಸಿಂಕ್ ಒಳಗಡೆ ಹಾಕ್ಬಿಟ್ಟು ಬಂದಿದ್ದಾರೆ ನೋಡಿ ಫ್ರೆಂಡ್ಸ್. ಗಂಡಸರು ಮಾಡೋ ಕೆಲಸಗಳನ್ನ ಹೆಂಗಸರು ಎಷ್ಟೊಂದು ಕ್ಲೀನ್ ಮಾಡಬೇಕು ಅಂತ ಅಲ್ಲೊಂದು ಪುಟ್ಟದಾದೊಂದು ವಾರ್ಡ್ರೋಬ್ ಮಾಡಿಸ್ಕೊಂಡಿದ್ದೀವಿ. ಇನ್ನು ಬಂದರೆ ಇದೊಂದು ಚಿಕ್ಕದಾದೊಂದು ಸಿಂಕು, ಇಲ್ಲಿ ಹ್ಯಾಂಡ್ ವಾಶ್ ಸಿಂಕು. ಇಲ್ಲಿಂದ ನೆಕ್ಸ್ಟು ಹಿಂದೆ ಬಂದರೆ ಇಲ್ಲಿ ನೋಡಿ ಐರನ್ ಮಾಡ್ಕೊಳ್ಳೋಕ್ಕೆ ಮತ್ತು ವಾಷಿಂಗ್ ಮಿಷಿನು. ಇಲ್ಲೊಂದು ಪುಟ್ಟದಾದ 6 ಸೀಟರ್ ಡೈನಿಂಗ್ ಟೇಬಲ್ ಇಟ್ಕೊಂಡಿದ್ದೀವಿ. ಇಲ್ಲಿ ನೆಕ್ಸ್ಟು ಇದನ್ನು ಸ್ವಲ್ಪ ನಾವು ಎಕ್ಸ್ಟೆಂಡ್ ಮಾಡಿದ್ವಿ ನೋಡಿ ಫ್ರೆಂಡ್ಸ್. ಈ ಬ್ಯಾಕ್ ಸೈಡಿಂದ ನಮ್ಮ ಮನೆ ಡೋರ್ಗಳು ಎಷ್ಟೊಂದಿದ್ದಾವೆ ಅಂತ. ಹೊಸ ಮನೆ ಬೇಕಾದರೆ ಕಟ್ಟಿಸ್ಬಿಡ್ಬೋದು, ಆದರೆ ಹಳೆ ಮನೆ ಇದೆಯಲ್ಲ ಫ್ರೆಂಡ್ಸ್, ಅದು ಆಲ್ಟ್ರ್ ಮಾಡ್ಕೊಳಕ್ಕಂತೂ ತುಂಬ ಅಂದರೆ ತುಂಬ ಕಷ್ಟ. ಇದೊಂದು ನಮ್ಮದು ಸ್ನಾನದ ಮನೆ. ಇಲ್ಲಿ ನಮಗೆ ಕಡೆಯ ಬೇಕೇ ಬೇಕು ಅಂತ ಹೇಳಿ ನಾವು ಕಡೆಯ ಹಾಕಿಸ್ಕೊಂಡಿದ್ದೀವಿ. ಅದು ಸಹ ಗಲೀಜಾಗಿದೆ, ಏನೂ ಬೇಜಾರು ಮಾಡ್ಕೋಬೇಡಿ, ಈ ಥರ ತೋರಿಸ್ತಿದ್ದೀನಲ್ಲ ಅಂತ. ಇನ್ನು ಬ್ಯಾಕ್ ಡೋರ್ನಿಂದ ಅಲ್ಲೊಂದು ಪುಟ್ಟದಾದೊಂದು ಟಾಯ್ಲೆಟ್ ರೂಮ್ ಇದೆ. ಈ 6 ಸೀಟರ್ ಡೈನಿಂಗ್ ಟೇಬಲ್ ನೋಡಿ ನನಗಂತೂ ಇದು ತುಂಬ ಇಷ್ಟ. ಇದು ಓವಲ್ ಶೇಪಲ್ಲಿದೆ ಫ್ರೆಂಡ್ಸ್. ಇದು ನಮ್ಮನೆ ಮುಂಚೆ ಎಲ್ಲ ಈ ಥರ ಇರಲಿಲ್ಲ. ಸ್ವಲ್ಪ ನಾವು ಆಲ್ಟ್ರ್ ಮಾಡ್ಸೋಕ್ಕೆ 6 ಮಂತೇ ತೊಗೊಂಡ್ವಿ. ಯಪ್ಪಾ ಎಷ್ಟೊಂದು ಹಿಂಸೆ ಆಯಿತು ನಮ್ಮ ಮಮ್ಮಿಯವ್ರಿಗೆ ಇದನ್ನೆಲ್ಲ ಮಾಡ್ಸೋಕ್ಕೆ ಅಂತ ಹೇಳಿದ್ರೆ. ತುಂಬ ಅಂದರೆ ತುಂಬಾ ಕಷ್ಟ ಆಯಿತು. ಆ ಟೈಲ್ಸ್ ಹಾಕುವಾಗಂತೂ ಫ್ರೆಂಡ್ಸ್ ನಾವು ಯಾಕಾದರೂ ಟೈಲ್ಸ್ ಹಾಕಿಸ್ತಾ ಇದ್ದೀವಪ್ಪ ಅನ್ನೋಷ್ಟು ಫೀಲಿಂಗ್ ಆಗೋಯಿತು. ತುಂಬ ಹರಡ್ಕೊಬಿಟ್ಟಿದ್ರು ಧೂಳು ಡಸ್ಟು. ಇವಾಗ ಅನ್ಕೋತೀವಿ ಯಾಕಾದರೂ ಟೈಲ್ಸ್ ಹಾಕಿಸಿದ್ವಪ್ಪ, ಗಾರೆ ನೆಲನೇ ಎಷ್ಟು ನಮ್ಮ ಹೆಲ್ತ್ಗೆ ಒಳ್ಳೆಯದಾಗಿತ್ತು ಅಂತ. ನೋಡಿ ಅಲ್ಲಿ ನಾವು ಹಾಲಲ್ಲಿ ಒಂದು ಸ್ಟೆಪ್ಸ್ ಕಾಣಿಸ್ತಿದೆ ಅಲ್ವಾ, ಆ ಸ್ಟೆಪ್ಸ್ ಹತ್ಕೊಂಡು ನಾವು ಮೇಲೆ ಹೋಗೋಣ ಬನ್ನಿ. ಮೇಲೆ ಹೇಗಿದೆ ಅಂತ ಒಂದು ಸಲ ನೋಡೋಣ. ನೋಡಿ ಇಲ್ಲಿ ತೆಗೆದ್ರೆ ಇಲ್ಲೊಂದು UPS ಇಟ್ಕೊಂಡಿದ್ದಾರೆ ನಮ್ಮ ಮಮ್ಮಿ. ಮತ್ತು ಇಲ್ಲೆಲ್ಲ ವಾಷಿಂಗ್ ಮಿಷಿನ್ ಬಟ್ಟೆ ಒಣಗಾಕೊಳ್ಳೋಕ್ಕೆ ಜಾಗ ಮಾಡ್ಕೊಂಡಿದ್ದಾರೆ. ಮತ್ತು ಇಲ್ಲಿ ಟೆರೆಸ್ ಫ್ರೆಂಡ್ಸ್. ಆವಾಗೆಲ್ಲ ಇದನ್ನು RCC ಮನೆ ಅಂತಲೇ ಕರಿತಿದ್ರು. ನೋಡಿ ನಮಗೆ ಇಲ್ಲಿರೋದು ಸೆಕೆಗಾಲದಲ್ಲೂ ತುಂಬ ಸೆಕೆನೂ ಅಂತ ಅನಿಸಲ್ಲ, ಚಳಿಗಾಲದಲ್ಲೂ ಚಳಿ ಅಂತಲೂ ಅನಿಸಲ್ಲ, ಆ ಥರ ಕೂಲಾಗಿರುತ್ತೆ ಈ ಮನೆ. ಅಂದರೆ ಮೇಲೆ ಹಂಚಿರೋದ್ರಿಂದ ಮತ್ತು ಆ ಶಾಖ ಎಲ್ಲನೂ ಈ ಬಿಟ್ಟ ಅಂದರೆ ಹಲಗೆಗಳೆಲ್ಲ ತಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಫೀಲಿಂಗ್ ಅನಿಸುತ್ತೆ. ನೋಡಿ ಇಲ್ಲಿಂದ ಹೊರಗಡೆ ಹೋಗ್ಬಿಟ್ಟು ಬರೋಣ ಬನ್ನಿ. ಇಲ್ಲಿ ಹೊರಗಡೆ ಫ್ರೆಂಡ್ಸ್ ಹೋಗ್ತಾ ಇದ್ದೀನಿ. ಹೊರಗಡೆ ಹೋದರೆ ನೋಡಿ ಈ ಥರ ನಮ್ಮನೆ ಸುತ್ತಮುತ್ತ ಈ ಥರ ಕಾಣಿಸ್ತಿದೆ. ಅಂದರೆ ಫುಲ್ ಆವಾಗೆಲ್ಲ ಈ ಥರನೇ ಮನೆಗಳನ್ನ ಫ್ರಂಟು RCC ಹಾಕ್ಕೊಂಡು ಇನ್ನು ನೆಕ್ಸ್ಟ್ ಲೆವೆಲ್ಗೆಲ್ಲ ಹಂಚು ಹಾಕ್ಕೊಂಡು ಹೋಗ್ತಿದ್ರು. ಆದರೆ ಇವಾಗ ಎಲ್ಲರೂ ಫುಲ್ RCCನೇ ಹಾಕ್ತಿದ್ದಾರೆ. ಅದರಿಂದ ಅಂತೂ ತುಂಬ ಶಾಖ ಮತ್ತು ಮೇಲಿನ ಬಿದ್ದ ನೀರೆಲ್ಲ ಒಳಗಡೆ ಎಲ್ಲ ಸೋರ್ತಿತ್ತು. ನೋಡಿ ನಮ್ಮ ಮನೆ ಅಂತೂ ಒಂದು ಸ್ವಲ್ಪನೂ ನೀರು ಲೀಕೇಜ್ ಆಗೋದಿಲ್ಲ. ಇದೆಲ್ಲ ಫ್ರೆಂಡ್ಸ್ ನಾವು ಸಂಪು ಮತ್ತು ಸಿಂಟ್ಯಾಕು ಎಲ್ಲ ಹೊಸ್ದಾಗೆ ಮಾಡಿಸಿರೋದು. ಮತ್ತು ಫ್ಲೋರಿಂಗು ಎಲ್ಲ ಹೊಸದಾಗೇ ಬೇರೆ ಥರ ಗಾರೆ ಇತ್ತು, ಆ ಗಾರೆ ಮೇಲೆ ಎಲ್ಲ ಹೊಸ್ದಾಗೆ ಮಾಡಿಸಿರೋದು. ಇಷ್ಟೇ ಫ್ರೆಂಡ್ಸ್ ನಮ್ಮ ಅಮ್ಮನ ಮನೆ. ನಮ್ಮ ಮನೆ ಅಂತೂ ತುಂಬ ಉದ್ದ ಇದೆ, ಅಗಲ ಕಡಿಮೆ ಇದೆ. ನಮ್ಮ ಮನೇನ ಮತ್ತೆ ಹೊಸ್ದಾಗಿ ಆಲ್ಟ್ರ್ ಮಾಡೋಕ್ಕೆ ನಮಗೆ 10 ಲಕ್ಷ ದುಡ್ಡಾಯಿತು ಫ್ರೆಂಡ್ಸ್. ಈ 10 ಲಕ್ಷದ ಜೊತೆಗೆ ಇನ್ನೊಂದು 10 ಲಕ್ಷ ಹಾಕಿದ್ದಿದ್ರೆ ನಾವು ಇನ್ನೂ ನೀಟಾಗಿ ಮನೆ ಮಾಡ್ಕೋಬೋದಾಗಿತ್ತೋ ಏನೋ. ಆದರೆ ನಮ್ಮನೆ ನಮ್ಮ ಮಮ್ಮಿ ಡ್ಯಾಡಿ ಒಪ್ಪಲಿಲ್ಲ. ಅದಕ್ಕೆ ನಮ್ಮ ಹಳೆ ಮನೆ ನಮಗೆ ನೆನಪುಗಳ ಬುತ್ತಿ ಅಂತ ಹೇಳಿ ಅದನ್ನೇ ಆಲ್ಟ್ರ್ ಮಾಡಿಸ್ಕೊಂಡಿದ್ದೀವಿ. ನೋಡಿ ಇವಳು ನನ್ನ ತಮ್ಮನ ಮಗಳು ಮತ್ತು ನನ್ನ ಮಗಳು ಇಬ್ಬರು ಸೇರಿಕೊಂಡು ಯಾವ ಥರ ಆಟ ಆಡ್ತಿದ್ದಾರೆ ಅಂತ. ಇಷ್ಟೇ ಫ್ರೆಂಡ್ಸ್ ನಮ್ಮ ಮನೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೆ ಸಿಗೋಣ ಹೊಸ ವಿಡಿಯೋದೊಂದಿಗೆ ಹಾಗೂ ಹೊಸ ಇನ್ಫಾರ್ಮೇಷನ್ನೊಂದಿಗೆ. ಬಾಯ್.